ನಮಸ್ಕಾರ, ನಾನು ಸಿಂಚನಾ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಿಂತಿರುಗಿ ನೋಡಿದ್ರೆ 2025ರ ವರ್ಷ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ಬೆಳವಣಿಗೆಗಳು ಮತ್ತು ವಿಭಿನ್ನ ವೈರಲ್ ಟ್ರೆಂಡ್ಗಳ ಮೂಲಕ ಡಿಜಿಟಲ್ ಇತಿಹಾಸದಲ್ಲಿ ಸ್ಪಷ್ಟ ಗುರುತು ಮೂಡಿಸಿದೆ. ಈ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಯ ವೇದಿಕೆಯಾಗಿರದೆ ಗಂಭೀರ ಚರ್ಚೆಗಳು, ವಿವಾದಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳ್ಳುವ ಕೇಂದ್ರವಾಗಿಯೂ ಹೊರಹೊಮ್ಮಿತು. ಭಾರತದಲ್ಲಿ ನೆಟ್ಟಿಗರ ಗಮನ ಸೆಳೆದ 2025ರ ಪ್ರಮುಖ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳ ಸಂಕ್ಷಿಪ್ತ ಚಿತ್ರಣ ಇಲ್ಲಿದೆ. ಮೊದಲಿಗೆ ಈ ವರ್ಷ ಸಾಕಷ್ಟು ಸಂಚಲನ ಉಂಟು ಮಾಡಿದ್ದು ಮೊನಾಲಿಸಾ ಭೋಸ್ಲೆ. ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ದ ಸಾಮಾನ್ಯ ಯುವತಿ ಮೊನಾಲಿಸಾ ಅಚಾನಕ್ಕಾಗಿ ಎಲ್ಲರ ಗಮನ ಸೆಳೆದಳು. ತನ್ನ ಸಹಜ ಸೌಂದರ್ಯ ಮತ್ತು ಸರಳ ನಡವಳಿಕೆಯಿಂದಲೇ ಅವಳು ಜನಮನ ಗೆದ್ದು ನೆಟ್ಟಿಗರಿಂದ ಮಹಾಕುಂಭದ ಮೊನಾಲಿಸಾ ಎಂಬ ಹೆಸರನ್ನ ಪಡೆದಳು. ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದ ಕೆಲವೇ ವಿಡಿಯೋಗಳು ಆಕೆಯನ್ನ ರಾತ್ರೋರಾತ್ರಿ ಜನಪ್ರಿಯಳನ್ನಾಗಿ ಮಾಡಿವೆ. ಇದೀಗ ಆಕೆಯ ಹೆಸರು ಕೇವಲ ವೈರಲ್ ವಿಷಯವಾಗಿಯೇ ಉಳಿಯದೆ ಬ್ರ್ಯಾಂಡ್ ಡೀಲ್ಗಳು ಮತ್ತು ಬಾಲಿವುಡ್ನಿಂದ ಬರುತ್ತಿರುವ ಅವಕಾಶಗಳವರೆಗೆ ತಲುಪಿದೆ. ಮೊನಾಲಿಸಾ ಕಥೆ ಸೋಷಿಯಲ್ ಮೀಡಿಯಾ ಒಂದು ಸಾಮಾನ್ಯ ವ್ಯಕ್ತಿಯ ಜೀವನವನ್ನ ಹೇಗೆ ಕ್ಷಣಗಳಲ್ಲಿ ಬದಲಾಯಿಸಬಲ್ಲದು ಎಂಬುದನ್ನ ಸರಳವಾಗಿ ತೋರಿಸುತ್ತೆ. ಒಂದು ಸಮಯದಲ್ಲಿ ರುದ್ರಾಕ್ಷಿ ಮಾರಾಟ ಮಾಡ್ತಾ ಇದ್ದ ಯುವತಿ ಇಂದು ಬಾಲಿವುಡ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಲಬೂಬು ಗೊಂಬೆಗಳ ಅಬ್ಬರ. ಈ ವರ್ಷ ಬಾಲಕಲೆಯಿಂದ ದೊಡ್ಡವರಿಗೂ ಪ್ರಸಿದ್ಧಿ ಗಳಿಸಿದ ಟ್ರೆಂಡ್ ಅಂದ್ರೆ ಲಬೂಬು ಗೊಂಬೆಗಳು. ವಿಚಿತ್ರ ಹಲ್ಲುಗಳು ಮತ್ತು ನಿರಾಳ ವಿನ್ಯಾಸದಿಂದ ಕೂಡಿರುವ ಈ ಗೊಂಬೆಗಳು ಸಾಮಾಜಿಕ ಚರ್ಚೆ ಮತ್ತು ಫ್ಯಾಷನ್ ವೆಬ್ಸೈಟ್ಗಳಲ್ಲಿ ಹಾಟ್ ಐಟಮ್ ಆಗಿ ಬದಲಾಯಿಸಿದ್ವು. ಬಾಲಿವುಡ್ ತಾರೆಯರು ಮತ್ತು ಪ್ರಭಾವಿಗಳು ತಮ್ಮ ಬ್ಯಾಗ್ಗಳಿಗೆ ಈ ಗೊಂಬೆಗಳನ್ನ ಸಿಕ್ಕಿಸಿಕೊಂಡು ವಿಂಬಲ್ಡನ್ ಅಥವಾ ಹೈ ಪ್ರೊಫೈಲ್ ಕ್ರೀಡಾಕೂಟಗಳಲ್ಲಿ ಪ್ರದರ್ಶಿಸಿದ್ದಾರೆ. ಈ ವೀಕ್ಷಣೆಯಿಂದಾಗಿ ಮಾರ್ಕೆಟ್ಗಳಲ್ಲಿ ಲಬೂಬು ಗೊಂಬೆಗಳ ಬೇಡಿಕೆ ಹರಿದು ಬೆಲೆಗಳು ಗಗನಕ್ಕೇರುವ ಮಟ್ಟಕ್ಕೆ ಏರಿದ್ವು. ಸರಳ ಆಟಿಕೆ ಎಂಬ ಕಾರಣದಿಂದ ಆರಂಭವಾದ ಇದು ಈಗ ಫ್ಯಾಷನ್ ಮತ್ತು ಕ್ಲಿಷ್ಟಪೂರ್ಣ ಸಾಮಾಜಿಕ ಐಕಾನ್ ಆಗಿ ಹೊರಹೊಮ್ಮಿದ್ದು ಇಡೀ ವರ್ಷ ಟ್ರೆಂಡಿಂಗ್ ಟಾಪಿಕ್ ಆಗಿತ್ತು. ಇಂಡಿಯಾಸ್ ಗಾಟ್ ಲೇಟೆಂಟ್. ಹೌದು, ಖ್ಯಾತ ಯೂಟ್ಯೂಬರ್ಗಳಾದ ರಣವೀರ್ ಅಲ್ಲಾಬಾದಿಯಾ ಮತ್ತು ಸಮೈ ರೈನಾ ನಡೆಸಿದ ಇಂಡಿಯಾಸ್ ಗಾಟ್ ಲೇಟೆಂಟ್ ಕಾರ್ಯಕ್ರಮವು ತಕ್ಷಣವೇ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಕಾರ್ಯಕ್ರಮದಲ್ಲಿ ಬಳಸಲಾದ ಆಕ್ಷೇಪಾರ್ಹ ಪದಗಳು ಎಫ್ಐಆರ್ ದಾಖಲಿಸಲು ಕಾರಣವಾಯಿತು. ಹೀಗಾಗಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ವಿವಾದಾತ್ಮಕ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಸೂಚನೆ ನೀಡಿತು. ಈ ಘಟನೆಯು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ಗಳಿಗೆ ಮಿತಿ, ಹೊಣೆಗಾರಿಕೆ ಮತ್ತು ನೈತಿಕತೆಯ ಬಗ್ಗೆ ಗಂಭೀರ ಚರ್ಚೆ ಹುಟ್ಟುಹಾಕಿತು. ನ್ಯಾನೋ ಬನಾನಾ ಮತ್ತು ಸ್ಟುಡಿಯೋ ಗಿಬ್ಲಿ. ಹೌದು, ವರ್ಷದ ಆರಂಭದಲ್ಲಿ ಗೂಗಲ್ನ ಜೆಮಿನಿ ಎಐ ಮೂಲಕ ಜನರ ಗಮನ ಸೆಳೆದ ನ್ಯಾನೋ ಬನಾನಾ ಟ್ರೆಂಡ್ ಭಾರೀ ಸದ್ದು ಮಾಡಿತು. ಸಾಧಾರಣ ಸೆಲ್ಫಿಗಳನ್ನ ಪುಟ್ಟ ಗೊಂಬೆಗಳಂತೆ ರೂಪಾಂತರ ಮಾಡುವ ಈ ಟ್ರೆಂಡ್ ಜನರನ್ನ ಆಕರ್ಷಿಸಿತ್ತು ಮತ್ತು ಕೆಲವೊಂದು ಚಿತ್ರಗಳು ವ್ಯಕ್ತಿಗತ ಗೌಪ್ಯತೆ ಮತ್ತು ಡಿಜಿಟಲ್ ಸುರಕ್ಷತೆ ಬಗ್ಗೆ ಚರ್ಚೆಗೆ ಕಾರಣವಾಯಿತು. ಇದೇ ಸಂದರ್ಭದಲ್ಲಿ ಚಾಟ್ ಜಿಪಿಟಿಯ ಸ್ಟುಡಿಯೋ ಗಿಬ್ಲಿ ಫಿಲ್ಟರ್ಗಳು ತನ್ನ ವಿಶಿಷ್ಟ ಶೈಲಿಯಿಂದ ಬಳಕೆದಾರರ ನಡುವೆ ಅಪಾರ ಜನಪ್ರಿಯತೆ ಗಳಿಸಿವೆ. ಪ್ಯಾರಿಸ್ನ ಐತಿಹಾಸಿಕ ಲೂವ್ರೆ ಮ್ಯೂಸಿಯಂ ದರೋಡೆ. ಹೌದು, ಪ್ಯಾರಿಸ್ನ ಐತಿಹಾಸಿಕ ಲೂವ್ರೆ ಮ್ಯೂಸಿಯಂನಲ್ಲಿ ಹಗಲು ಹೊತ್ತಿನಲ್ಲಿ ನಡೆದ ದರೋಡೆಯಲ್ಲಿ 8 ಅಮೂಲ್ಯ ರಾಜ ಮನೆತನದ ಕಲಾಕೃತಿಗಳನ್ನ ಕಳ್ಳರು ಕದ್ದ ಘಟನೆ ಜಗತ್ತಿನ ಗಮನ ಸೆಳೆದಿದೆ. ಈ ಘಟನೆ ಸೆರೆ ಹಿಡಿದ ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಸಂದರ್ಶಕರು ನಿರ್ಲಕ್ಷ್ಯದಿಂದ ನಡೆದುಕೊಳ್ಳುತ್ತಿರುವ ವೇಳೆ ಶಂಕಿತ ವ್ಯಕ್ತಿಯೊಬ್ಬ ಡಿಸ್ಸೆ ಕೇಸ್ ಕತ್ತರಿಸುವ ದೃಶ್ಯವು ಗೋಚರಿಸುತ್ತೆ. ಅಕ್ಟೋಬರ್ 19ರಂದು ನಡೆದ ಈ ದರೋಡೆಯ ವಿಡಿಯೋವನ್ನ ಫ್ರಾನ್ಸ್ನ ವಾಹಿನಿಯೊಂದು ಹಂಚಿಕೊಂಡಿದೆ. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವಿಚಿತ್ರ ಹಾಗೂ ವಿಸ್ಮಯ ಘಟನೆಗಳಿಗೆ ಈ ವರ್ಷ ಸಾಕ್ಷಿಯಾಗಿತ್ತು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.